ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಂತಾನೆ ನೋಡ್ತಾ ಇದ್ದೀರಾ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚಿನ ವೀಡಿಯೋಸ್ಗಾಗಿ ಬೆಲ್ ಐಕಾನ ಕ್ಲಿಕ್ ಮಾಡಿ. ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಶಂಕರ ಸೀರಿಯಲ್ ಏನಾಗ್ತಿದೆ ಅಂತ ಹೇಳಿ ನೋಡೋಣ ಬನ್ನಿ. ಶಂಕರ ರುದ್ರನ ಕಾಲಿಗೆ ಬಿದ್ದುಬಿಟ್ಟು, ಬೇಡ ಅಣ್ಣಯ್ಯ, ನಾನು ಹೇಳ್ತಿದ್ದೀನಿ ಕೇಳು, ಹೆಣ್ಮಕ್ಳು ಸವಾಸಕ್ಕೆ ಹೋಗಬೇಡ, ಹೆಣ್ಮಕ್ಳು ನಮ್ಮ ಮನೆ ದೇವತೆ ಇದ್ದಾಗೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾನೆ. ಹೋಗ್ಲಾ, ನಿನ್ನ ಮಾತನ್ನು ಕೇಳುವಂಥ ಅವಶ್ಯಕತೆ ನನಗೇನಿಲ್ಲ ಅಂತ ಹೇಳ್ಬಿಟ್ಟು ರುದ್ರ ಹೇಳ್ತಾನೆ. ಆಗ ಅಲ್ಲೇ ಇದ್ದಂತಹ ಹುಡುಗಿರು, ಅಣ್ಣ ನಾವು ನಿಮ್ಮನೆ ನಂಬಿದ್ದೀವಿ, ನೀವು ಈ ರೀತಿ ಇರೋದನ್ನು ನಮಗೆ ನೋಡೋದಕ್ಕೆ ಆಗ್ತಿಲ್ಲ, ನೀವು ಯಾವಾಗಲೂ ಕೂಡ ದಂಡಂ ದಶಗುಣಂ ಅಂತ ಹೇಳ್ತಿದ್ರಲ್ಲ, ಅದೇ ಥರ ಇರಬೇಕು ನೀವು, ಹಾಗಿದ್ರೇ ಚಂದ ಅಣ್ಣ ನೀವು ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಆಗ ಇಲ್ಲವ, ನೀವು ಏನೇ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ರುದ್ರಣ್ಣ ನಮ್ಮ ಅಣ್ಣ ಅಲ್ವಾ, ಅವನು ಕೇಳ್ತಾನೆ ನಾನು ಹೇಳಿದ ಮಾತನ್ನ ಅಂತ ಹೇಳ್ಬಿಟ್ಟು ಶಂಕರ್ ಕೇಳ್ತಿರ್ತಾನೆ. ಇಲ್ಲ ಅಣ್ಣ, ದಯವಿಟ್ಟು ನಿಮ್ಮನ್ನ ಕೈ ಮುಗಿತೀವಿ, ನೀವು ಈ ರೀತಿ ಇರೋದನ್ನು ನಮಗೆ ನೋಡೋದಕ್ಕೆ ಆಗ್ತಿಲ್ಲ ಅಣ್ಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ರುದ್ರಣ್ಣ, ನಾನು ಹೇಳ್ತಿದ್ದೀನಲ್ವ, ಹೆಣ್ಮಕ್ಳು ವಿಷಯಕ್ಕೆ ನೀನು ಹೋಗಬೇಡ, ಹೆಣ್ಣು ಹೊನ್ನು ಮಣ್ಣು ಏನೇ ಆದ್ರೂ ಕೂಡ ಅದು ತಾನೇ ಹೊಲಿಬೇಕಂತೆ, ನೀನು ಈ ರೀತಿ ಎಲ್ಲ ಮಾಡಬೇಡ ಅಂತ ಹೇಳ್ಬಿಟ್ಟು ಶಂಕರ್ ಹೇಳ್ತಾನೆ. ಹೇ ಹೋಗಲೇ ಅಂತ ಹೇಳ್ಬಿಟ್ಟು ಕಾಲಿಂದ ಓದಿತಾನೆ. ಏನು ಯಾರಿಗೋ ಹೇಳ್ತಿದ್ಯಾ ನೀನು ಉಪದೇಶ ಎಲ್ಲ ನನಗೆ ಹೇಳೋದಕ್ಕೆ ಹೋಗಬೇಡ, ಇವತ್ತು ರಸಗುಲ್ಲ ಮತ್ತು ಚಂಪಾಕಲಿ ರುಚಿನ ನೋಡಬೇಕು ಅಂತಂದರೆ ನಾನು ನೋಡಲೇಬೇಕು, ನೀನು ಏನೋ ಹೇಳ್ದೆ ಅಂತ ಹೇಳ್ಬಿಟ್ಟು ನಾನು ನಿನ್ನ ಮಾತನ್ನು ತಲೆಗೆ ಹಾಕ್ಕೊಂಡು ಬಿಟ್ಬಿಡ್ತೀನಿ ಅಂತ ಹೇಳಿ ನೀನು ಅಂದ್ಕೊಳ್ಳೋದಕ್ಕೆ ಹೋಗಬೇಡ, ನಾನು ಯಾವುದೇ ಕಾರಣಕ್ಕೂ ನಿನ್ನ ಮಾತನ್ನು ಕೇಳೋದಿಲ್ಲ, ನಾನು ಸುಮ್ಮನೆ ರಸಗುಲ್ಲ ಮತ್ತು ಚಂಪಾಕಲಿನ ತಂದಿದ್ದೀನಿ ಅಂತ ಹೇಳಿ ಅಂದ್ಕೊಂಡಿದ್ಯಾ, ನಾನು ಅದ್ರ ರುಚಿ ನೋಡೇನೆ ನಾನು ಕಳಿಸೋದು ಅಂತ ಹೇಳ್ಬಿಟ್ಟು ರುದ್ರ ಹೇಳ್ತಿರ್ತಾನೆ. ಆಗ ಶಂಕರ್ನು ಕೂಡ ಏನು ಮಾತಾಡ್ದಂತಾನೆ ಸುಮ್ಮನೆ ಸೈಲೆಂಟಾಗಿ ನಿಂತಿರ್ತಾನೆ. ಆಗ ರುದ್ರನು ಕೂಡ ಚಂಪಾಕಲಿ ಮತ್ತು ರಸಗುಲ್ಲ ಇವತ್ತು ನಾನು ಮಾತ್ರ ನಿಮ್ಮನ್ನ ಬಿಡೋದಿಲ್ಲ, ನಾನು ಇವತ್ತು ನಿಮ್ಮನ್ನ ಅನುಭವಿಸಿ ನಾನು ಕಳಿಸೋದು ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಏನಿದು ಅಂತ ಹೇಳಿ ಅಂದ್ಕೊಂಡು, ಅಣ್ಣ ನಿಮ್ದು ಅಮ್ಮಯ್ಯ ಅಂತೀನಿ, ನಮ್ಮನ್ನೇನು ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳು ಕೂಡ ಬೇಡ್ಕೋತಿರ್ತಾರೆ. ಅಷ್ಟರಲ್ಲಿ ಕೋಳಿ ಮತ್ತು ಚುರುಬುರು ಕೂಡ, ಅಣ್ಣ ಏನಣ್ಣ ನೀನು ಈ ರೀತಿ ಇದೆಯಲ್ಲ ಅಣ್ಣ, ನಿಮ್ಮನ್ನ ಈ ರೀತಿ ನೋಡೋದಕ್ಕೆ ಆಗ್ತಿಲ್ಲ ಅಣ್ಣ, ನೀನು ದಂಡಂ ದಶಗುಣಂ ಅನ್ನೋ ರೀತಿ ಇರಬೇಕು ಅಣ್ಣ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ ಕೋಳಿ ಚುರುಮುರಿನೂ ಕೂಡ. ಆಗ ನಿಮ್ಮ ಹೆಣ್ಮಕ್ಳಿಗೆ ನಾನು ಏನೂ ಆಗೋದಕ್ಕೆ ಬಿಡೋದಿಲ್ಲ, ನಾನು ನಿಮ್ಮ ಹೆಣ್ಮಕ್ಳನ್ನ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳ್ಬಿಟ್ಟು ಶಂಕರ ತಾಯಿಂದರಿಗೆ ಮಾತನ್ನ ಕೊಟ್ಟಿರ್ತಾನೆ. ಅದನ್ನು ಕೂಡ ನೆನೆಸ್ಕೊಳ್ತಿರ್ತಾನೆ. ಅಷ್ಟಲ್ಲಾಗಲೇ ರುದ್ರನು ಕೂಡ ಹೆಣ್ಮಕ್ಳನ್ನ ಚುಡಾಯಿಸೋದು, ಹಾಗೆ ಅವ್ರ ಮೈ ಮೇಲಿದ್ದಂತಹ ದುಪ್ಪಟನ್ನು ಕೂಡ ತೆಗೆದು ಬಿಸಾಕ್ತಿರ್ತಾನೆ. ಅಷ್ಟರಲ್ಲಾಗ್ಲೇ ಭೈರಾದೇವಿ ಸೀರೆನೂ ಕೂಡ ಬಂದು ಶಂಕರನ ಮೇಲೆ ಬೀಳುತ್ತೆ. ಅದನ್ನು ನೋಡ್ದಣ್ಣ, ನೀನು ಇರಬೇಕು ಮುಂದೆ, ನೀನೇ ನೋಡ್ಕೊಂಡು ಹೋಗಬೇಕು ಈ ಊರನ್ನ ಅಂತ ಹೇಳ್ಬಿಟ್ಟು ಅಮ್ಮವ್ರಿಗೆ ಅವತ್ತೇ ಅನಿಸಿತು ಅಣ್ಣ, ಅದಕ್ಕೋಸ್ಕರ ಅಮ್ಮವ್ರು ನಿನಗೆ ಆ ಮಾತನ್ನು ಹೇಳ್ಬಿಟ್ಟು ಹೋಗಿರೋದು ಅಣ್ಣ ಅಂತ ಹೇಳ್ಬಿಟ್ಟು ಈ ಕೋಳಿ ಚುರುಮುರಿಯನ್ನು ಕೂಡ ನೆನಪಿಸಿರೋದನ್ನು ನೆನಪು ಮಾಡ್ಕೊಳ್ತಾನೆ ಶಂಕರ. ಅಷ್ಟರಲ್ಲಿ ಶಂಕರನು ಕೂಡ ಕೋಪ ಜಾಸ್ತಿ ಆಗಿಬಿಟ್ಟು ಅಲ್ಲಿದ್ದಂಥ ರೋಡಿಗಳಿಗೆಲ್ಲ ಹೊಡೆದ್ಬಿಟ್ಟು ಮತ್ತು ಹೆಣ್ಮಕ್ಳನ್ನು ಕೂಡ ಕಾಪಾಡಿಕೊಂಡು ಅಲ್ಲಿಂದ ಹೋಗ್ತಾನೆ. ಶಂಕರ ಕೊಟ್ಟ ಹೇಟಿಗೆ ರುದ್ರನು ಕೂಡ ಮೂಲೆಗೆ ಹೋಗಿ ಬಿದ್ದಿರ್ತಾನೆ. ಅಲ್ಲಿ ನಾವು ಹೇಳೋದನ್ನ ಕೇಳು, ಎಲ್ಲರೂ ಕೂಡ ಎದುರಿಸ್ದಂಗೆ ಅಲ್ಲ ಅಂತ ಹೇಳ್ಬಿಟ್ಟು ಗೌರಿನೂ ಕೂಡ ಹೇಳ್ತಿರ್ತಾಳೆ. ಆಗ ಮಾಲಿನೂ ಕೂಡ ಥ್ಯಾಂಕ್ ಯು ಫಾರ್ ಯುವರ್ ಸಜೆಷನ್, ಯಾಕೆ ಅಂತಂದರೆ ನಾನು ಏನನ್ನ ತಿಳ್ಕೊಬೇಕಿತ್ತು, ಕೆಲವೊಂದಷ್ಟು ನನಗೆ ಕ್ಲಾರಿಟಿ ಅನ್ನೋದು ಸಿಕ್ಕಿದೆ. ನಾವು ಎಲ್ಲಿ ಹೋದ್ರೂ ಕೂಡ ಇಂತಹ ಒಂದು ಕೆಟ್ಟ ಹುಳುಗಳು ಅನ್ನೋದು ಇದ್ದೇ ಇರ್ತವೆ, ಅದನ್ನು ನಾವು ಯಾವ ರೀತಿ ಎದುರಿಸ್ಬೇಕೋ ಆ ಥರ ಎದುರಿಸ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದೆ. ಆಗ ಅರಿನೂ ಕೂಡ ನಾನು ಬಿಟ್ಟು ಬರ್ತೀನಿ ಅದಕ್ಕೆ ಬೇಡ, ನಾನು ಕೇರ್ ಮಾಡ್ಕೊಳ್ತೀನಿ ಅಂದ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಆಗ ಗೌರಿನೂ ಕೂಡ ಮಾಲಿನಿ ಬದಲಾಗ್ತಿದ್ದಾಳೆ ಅಂತ ಹೇಳಿ ನಿನಗೆ ಅನ್ನಿಸ್ತಿದೆಯಾ ಅಂತ ಹೇಳ್ಬಿಟ್ಟು ಕೇಳಿದಾಗ, ನನಗೆ ಆ ಥರ ಏನೂ ಅನ್ನಿಸ್ತಿಲ್ಲ, ಯಾಕೆ ಅಂತಂದರೆ ನಾನು ಮಾಲಿನ ತುಂಬ ವರ್ಷಗಳಿಂದ ನೋಡಿದ್ದೀನಿ, ಅದು ಅಲ್ಲದಂತೆ ಅವಳ ಜೊತೆ ಸಂಸಾರನೂ ಕೂಡ ನಾನು ಮಾಡಿದ್ದೀನಿ, ಹಾಗಾಗಿ ನನಗೆ ಗೊತ್ತಿದೆ ಅವಳು ಯಾವ ಟೈಮಲ್ಲಿ ಹೇಗಿರ್ತಾಳೆ ಅನ್ನೋದು. ಅದು ಅಲ್ಲದಂತೆ ಈ ಹೆಣ್ಣಿನ ಹೆಜ್ಜೆನ ಯಾರು ಕೂಡ ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ, ಮೇಲೊಬ್ಬ ದೇವರಿದ್ದಾನೆ, ಅವನು ಯಾವ ರೀತಿ ಆಡಿಸ್ತಾನೆ ಆ ಥರ ಹಾಡಬೇಕಾಗುತ್ತೆ ನಾವು ಅಂತ ಹೇಳಿ ಅಂದ್ಕೊಂಡು ಹರಿನೂ ಕೂಡ ಅಲ್ಲಿಂದ ಹೋಗ್ತಾನೆ. ಅಷ್ಟರಲ್ಲಿ ಶಂಕರನು ಕೂಡ ಹೆಣ್ಮಕ್ಳನ್ನ ಕರ್ಕೊಬಂದು ಅವ್ರ ತಾಯಿನ ಹತ್ರ ಬಿಟ್ಟಾಗ ತುಂಬಾ ಉಪಕಾರ ಆಯ್ತಪ್ಪ, ನಿಜವಾಗ್ಲೂ ನೀನು ಇವರ ಅಣ್ಣದಿರ ಸ್ಥಾನದಲ್ಲಿ ನಿಂತು ಇವ್ರನ್ನ ಕಾಪಾಡಿದ್ಯಾ, ಇವ್ರು ಅಣ್ಣದಿರಿದ್ದರೂ ಕೂಡ ಇವ್ರನ್ನ ಈ ಥರ ನೋಡ್ಕೊಂಡು ಕರ್ಕೊಂಡು ಬರ್ತಿದ್ರು ಏನೋ ನನಗಂತೂ ಗೊತ್ತಿರಲಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ನೀನು ನಿಮ್ಮನೆಗೆ ಮಾತ್ರ ಮಗ ಅಲ್ಲಪ್ಪ, ಇಡೀ ಊರಿಗೆ ನೀನು ಮಗ ಆಗಿ ಇದೆಯಾ, ನೀನು ಯಾವುದೇ ಕಾರಣಕ್ಕೂ ಈ ಊರನ್ನ ಬಿಟ್ಟು ಹೋಗ್ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಅಣ್ಣ ನೀವೇನೋ ನಮ್ಮನ್ನು ಕಾಪಾಡಿಬಿಟ್ರಿ, ಆದರೆ ತುಂಬ ಜನ ಈ ಹೆಣ್ಮಕ್ಳು ಆ ರುದ್ರನ ಕೈಗೆ ಸಿಗಾಕೊಂಡು ಎಷ್ಟೋ ಜನ ನೋವನ್ನ ಅನುಭವಿಸಿದ್ದಾರೆ ಅಣ್ಣ, ಅವರು ಹೇಳ್ಕೊಳ್ಳೋದಕ್ಕೆ ಆಗ್ದಲ್ಲ ಏನಿಲ್ಲ ಆ ಥರ ಅನುಭವಿಸಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಏನು ಈಗ ಹೇಳ್ತಿದ್ದೀರಾ ಅಂತ ಹೇಳ್ಬಿಟ್ಟು ಹೌದಪ್ಪ, ನನಗೆ ನೀನು ಮಾಡಿರೋಂತಹ ಸಹಾಯಕ್ಕೆ ನಿನಗೆ ಏನು ಕೊಡಬೇಕು ಅನ್ನೋದು ಕೂಡ ನನಗೆ ಗೊತ್ತಾಗ್ತಿಲ್ಲ, ಆದರೆ ನಮ್ಮ ತಾತನ ಹತ್ರ ಒಂದು ಗನ್ನಿತ್ತು, ಅದನ್ನು ನಾವು ಹಾಗೆ ಜೋಪಾನವಾಗಿ ಇಟ್ಕೊಂಡಿದ್ವಿ, ಅದನ್ನು ನಾನು ನಿಮಗೆ ಉಡುಗೊರೆಯಾಗಿ ಕೊಡ್ತೀನಿ, ಇದನ್ನು ತಗೊಳ್ಳಪ್ಪ, ನಿನಗೆ ಬೇಕಾಗುತ್ತೆ ಅವಶ್ಯಕತೆ ಬಂದಾಗ ನೀನು ಇದನ್ನು ಉಪಯೋಗಿಸ್ಕೋಬೋದು, ತಗೋ, ನಾವು ಇದನ್ನು ಉಡುಗೊರೆಯಾಗಿ ಕೊಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಅದನ್ನು ಕೊಡ್ತಾರೆ. ಆಗ ಶಂಕರನು ಕೂಡ ಅದನ್ನು ಈಸ್ಕೊಳ್ತಾನೆ. ನೀನು ಯಾವಾಗಲೂ ಕೂಡ ಇದೇ ಥರ ಇರಬೇಕು, ನಮ್ಮ ಹುಡುಟದ ಅಣ್ಣನ ಥರ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳು ಕೂಡ ಕೇಳ್ಕೊತಾ ಇರ್ತಾರೆ. ಸರಿನಪ್ಪ ನಾವೇನು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋದಾಗ ರುದ್ರಪ್ಪಯ್ಯ ನೋವು ಅಂತ ಹೇಳಿ ಒದ್ದಾಡ್ತಿರ್ತಾನೆ. ಏನಿಲ್ಲ ಇದು ನಿನಗೆ ಬಂದಿರೋದು, ನಾಚಿಕೆ ಆಗೋದಿಲ್ವಾ ನಿನಗೆ, ಈ ಥರ ಒದೆ ತಿನ್ಕೊಂಡು ಬಂದಿದ್ಯಲ್ಲ ಅವನ ಕೈಲಿ, ನಾಯಿ ಎಲ್ಲಿ ನೋಡಿದ್ರು ಹೋಗಿ ಕಾಲೆತ್ತಿ ಉಚ್ಚೋಯುತ್ತಂತೆ ಗೋಡೆಗೆ, ಆ ಥರ ನೀನು ಕೂಡ ಅಂತ ಹೇಳ್ಬಿಟ್ಟು ಬೈತಿರ್ತಾನೆ. ಏನಪ್ಪ ನೀನು ಹಿಂಗೆಲ್ಲ ಬೈತಿದ್ಯಲ್ಲ, ನಾನೇನು ಬೇಕು ಅಂತ ಹೇಳಿ ಮಾಡೋದನ್ನ, ನಮ್ಮಪ್ಪಯ್ಯ ಹೇಗಿದ್ರು ಮಿನಿಸ್ಟರ್ ಆಗಿದ್ದಾರಲ್ಲ ಅದೇ ಖುಷಿಗೆ ಇರಲಿ ಅಂತ ಹೇಳ್ಬಿಟ್ಟು ಹೋಗಿ 2 ರಸಗುಲ್ಲ ಸಿಕ್ತು ಅಂತ ಹೇಳ್ಬಿಟ್ಟು ಕೈ ಹಾಕ್ತೆ ಅಷ್ಟೇ. ಅಲ್ಲಿಗೆ ಶಂಕರ ಬರ್ತಾನೆ ಅಂತ ಹೇಳಿ ನನಗೇನು ಗೊತ್ತಿತ್ತು, ನೋಡು ಹಿಂಗೆಲ್ಲ ಹೊಡೆದಾಕ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಬೈಕೊಳ್ತಿದ್ದೆ, ಆದ್ರೂ ಕೂಡ ಅವನನ್ನು ಹೊಗಳ್ತಿದ್ದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ನಾನೇನು ಹೊಗಳ್ತಿಲ್ಲ, ಅವನಿಗೆ ಬೈತಿದ್ದೀನಿ, ಯಾವ ರೀತಿ ಹೊಡೆದಿದ್ದಾನೆ ಅಂತ ಹೇಳಿದಾಗ, ಅಪ್ಪಯ್ಯ ಅವನು ಇನ್ನೂ ಅನುಭವಿಸ್ಬೇಕು ಕಣಪ್ಪ, ಅವನಿಗೆ ಏರೋಪ್ಲೇನ್ ಹತ್ತಿಸ್ಬೇಕು, ನೀನು ಅವನ ಜೈಲಿಗೆ ಹಾಕ್ಸು ಅಂತ ಹೇಳ್ಬಿಟ್ಟು ಹೇಳಿದಾಗ, ಅವ್ನಿಗೆ ಈಗಾಗಲೇ ಆ ನೋವು ಅನುಭವಿಸ್ತಿದ್ದಾನೆ, ಸಮಯ ನೋಡಿಕೊಂಡು ನಾವು ಅವನಿಗೆ ಸರಿಯಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಶಿವರಪ್ಪ ಹೇಳ್ತಿರ್ತಾನೆ. ಆಗ ಅದು ಹೆಂಗಾಗುತ್ತಪ್ಪ,
ಒಟ್ಟಿನಲ್ಲಿ ಅವನು ನೋವನ್ನ ಅನುಭವಿಸಬೇಕು. ಅಪ್ಪ ಇನ್ನೂ ಎಷ್ಟು ದಿನ ಅಂತ ಹೇಳಿ ನಾವು ಈ ಮನೇಲಿ ಇರೋದು, ಗೌರ್ಮೆಂಟ್ ಅವರು ಹೇಗಿದ್ರು ಮನೆ ಕೊಟ್ಟಿದ್ದಾರಲ್ಲ ಅದೇ ಮನೆಗೆ ನಾವು ಹೋದ್ರೆ ಆಗುತ್ತಲ್ವಾ ಅಂತ ಹೇಳ್ಬಿಟ್ಟು ರುದ್ರ ಕೇಳ್ತಾನೆ. ಇಲ್ಲ ನಾನು ಈ ಮನೆಗೆ ಬಂದಮೇಲೆ ನನಗೆ ಯಾಕೋ ಅದೃಷ್ಟ ಅನ್ನೋದು ಒಲ್ದಿದೆ, ನನಗೆ ಈ ಮನೆ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ, ಈ ಮನೇಲಿ ಇರೋದಾಗುತ್ತೆ, ಮುಂದಕ್ಕೆ ಆ ಶಂಕರಂಗೆ ಏನಾದ್ರು ಒಂದು ಗತಿ ಕಾಣಿಸೋದಾಗುತ್ತೆ ಬಿಡು ಅಂತ ಹೇಳ್ಬಿಟ್ಟು ಮಾತಾಡ್ಕೊಳ್ತಿರ್ತಾರೆ. ಅಣ್ಣ ನಿಜವಾಗ್ಲೂ ನೀನು ನೋಡ್ತಿದ್ರೆ ನನಗೆ ಹಳೆ ಜೋಗಿ ನೋಡ್ದಂಗೆ ಆಗ್ತಿದೆ, ಆ ಕಣ್ಣಲ್ಲಿ ರೋಷ, ಆ ಬೆಂಕಿ, ಆ ಕಿಚ್ಚು ಎಲ್ಲನೂ ಕೂಡ ಹಾಗೆ ಕಾಣ್ತಿದೆ ಅಣ್ಣ ಅಂತ ಹೇಳ್ಬಿಟ್ಟು ಹೇಳಿದಾಗ, ತಗೊಳ್ಳಿ ಈಗ ನಾನು ತಗೊಂಡು ಒಳಗಡೆ ಇಡಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಯಾಕಣ್ಣ ಅಂತ ಹೇಳಿ ಕೇಳಿದಾಗ, ತುಂಬ ಜನ ಹೆಣ್ಮಕ್ಳು ಅಣ್ಣ ನಮ್ಮನ್ನೇನೋ ನೀವು ಕಾಪಾಡಿದ್ರೆ, ಆದರೆ ತುಂಬ ಜನ ಹೆಣ್ಮಕ್ಳು ಆ ನೋವನ್ನ ಅನುಭವಿಸ್ತಿದ್ದಾರೆ, ಹಾಗೆಯೇ ಪಾರ್ವತಿನೂ ಕೂಡ ಎಲ್ಲರನ್ನೂ ಕಳ್ಕೊಂಡಿದ್ದೀವಿ, ಆದರೆ ನಿನ್ನನ್ನು ನಂಬ್ಕೊಂಡು ಎಷ್ಟು ಭಯದಲ್ಲಿದ್ದಾಳೆ ನೋಡು, ಇದನ್ನೆಲ್ಲ ಬಿಟ್ಬಿಡು ಯಾಕೆ ಅಂತ ಹೇಳಿ ಪಾರ್ವತಿ ಹೇಳಿರ್ತಾಳೆ. ಅದನ್ನೆಲ್ಲ ನೆನೆಸ್ಕೊಂಡು ತಗೊಳ್ಳಿ ಈಗ ನನ್ನ ಅಟ್ಟದ ಮೇಲೆ ಇಟ್ಬಿಡು, ಯಾರಿಗೂ ಕೂಡ ಗೊತ್ತಾಗಬಾರ್ದು, ನಾನು ಈ ಊರನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ, ಆದರೆ ಇದೆಲ್ಲ ನನಗೆ ಬೇಡ, ನಾನು ಶಾಂತವಾಗಿ ಇರ್ತೀನಿ, ಯಾಕೆಂದರೆ ಎಲ್ಲರೂ ಕೂಡ ತುಂಬಾ ಗಾಬರಿಯಾಗಿದ್ದಾರೆ. ಆ ರುದ್ರಂಗೆ ನಾನು ಕೊಟ್ಟಿರುವಂತಹ ಏಟಿಗೆ ಅವನು ಇನ್ನೂ ಸ್ವಲ್ಪ ದಿನ ಮಿಲ್ಗಾಡೋದಿಲ್ಲ, ಈ ಊರಲ್ಲಿ ಶಂಕರ ಇದ್ದಾನಲ್ಲ ಅನ್ನುವಂತಹ ಒಂದು ಬಯಕಾದ್ರೂ ಕೂಡ ಅವನು ಸುಮ್ಮನೆ ಇರ್ತಾನೆ, ಯಾವ ಹೆಣ್ಮಕ್ಳು ಸುದ್ದಿಗೂ ಕೂಡ ಹೋಗೋದಿಲ್ಲ. ನಾನು ಈ ಕೋಪ, ಈ ಕಿಚ್ಚು, ಈ ದ್ವೇಷ ಅಂತ ಎಲ್ಲ ಅಂದ್ಕೊಂಡು ಹೋದರೆ ಆಲ್ರೆಡಿ ನಮ್ಮ ಮನೇಲಿ 3 ಜನನ ಕಳ್ಕೊಂಡು ತುಂಬಾ ಭಯದಲ್ಲಿದ್ದಾರೆ, ಇನ್ನೂ ಕೂಡ ಇದೆಲ್ಲ ಆಗೋದು ಬೇಡ, ಮುಂದೆ ಏನಾಗುತ್ತೋ ಅದನ್ನು ನೋಡೋಣ, ಆದರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಈ ಊರನ್ನ ಬಿಟ್ಟು ಹೋಗೋದಿಲ್ಲ, ಈ ಊರಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಶಂಕರ ಹೇಳ್ತಾನೆ. ಅಲ್ಲ ಅಣ್ಣ ನೀನು ಈ ಥರ ಹೇಳಿದ್ರೆ ಹೇಗಣ್ಣ, ಅವ್ರ ಅಟ್ಟಹಾಸ ಇನ್ನೂ ಹೆಚ್ಚಾಗುತ್ತಲ್ವಾ ಅಂತ ಹೇಳಿ ಕೇಳಿದಾಗ, ಇನ್ನು ಸ್ವಲ್ಪ ದಿನ ಆ ರುದ್ರ ಯಾವ ತಂಟೆಗೂ ಕೂಡ ಹೋಗೋದಿಲ್ಲ, ಸುಮ್ಮನೆ ಇರ್ತಾನೆ, ಮುಂದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನೋಡಿದ್ರಾಗುತ್ತೆ. ಆಲ್ರೆಡಿ ನಮ್ಮ ಗುಂಡ ನಾಪತ್ತೆಯಾಗಿ 2 ದಿನ ಆಗೋಗಿದೆ, ಆ ಕಾಡಲ್ಲಿ ನಾವು ನೋಡಿಲ್ಲ, ಮೊದಲು ಹೋಗಿ ಆ ಕಾಡಲ್ಲಿ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ, ಅದೇ ಥರ ಇಲ್ಲಿ ನಡೆದಿರುವಂತಹ ವಿಷಯನ ಮನೇಲಿ ಯಾರಿಗೂ ಕೂಡ ನೀವಿಬ್ಬರು ಹೇಳೋದಕ್ಕೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಪಾರ್ವತಿ ಇನ್ನೂ ಕೂಡ ಶಂಕರ ಬಂದಿಲ್ಲ ಅಂತ ಹೇಳಿ ಒದ್ದಾಡ್ತಿರ್ಬೇಕಾರೆ, ಅಮ್ಮ ಇನ್ನೂ ಎಷ್ಟೊತ್ತಮ್ಮ ಅಪ್ಪ ಬರೋದು, ನನಗೆ ನಿದ್ದೆ ಬರ್ತಿದೆ ಅಂತ ಹೇಳಿ ಕೇಳಿದಾಗ, ಅವ್ರು ಬರೋರ್ಗು ನೀನು ಊಟ ಮಾಡೋದಿಲ್ಲ, ಒಂದು ಕೆಲಸ ಮಾಡು, ನೀನು ಹೋಗಿ ಮಲಗಿರೋ, ಅವ್ರು ಬಂದಮೇಲೆ ನಾನು ಎಬ್ಬಿಸ್ತೀನಿ, ನೀನು ಊಟ ಮಾಡುವಂತೆ ಅಂತ ಹೇಳಿ ಗೌರಿ ಕಳಿಸಿದಾಗ, ಅಯ್ಯೋ ನನ್ನ ಮಗ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾಳೆ. ಅದಕ್ಕೆ ಆ ಗೌರಿನೂ ಕೂಡ ನೀವೇನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಅವ್ರು ಬರ್ತಾರೆ ಅಂತ ಹೇಳಿ ಹೇಳಿದಾಗ, ನನಗೆ ನನ್ನ ಮಗನ ಮೇಲೆ ನಂಬಿಕೆ ಇದೆ ಕಣವ, ಆದರೆ 3 ಜನನ ಕೂಡ ಕಳ್ಕೊಂಡಿದ್ದೀವಿ, ಅದರಿಂದ ಯಾರೇ ಮನೆಯಿಂದ ಹೊರಗಡೆ ಹೋದ್ರೂ ಕೂಡ ನನಗೆ ಭಯ ಆಗ್ತಾ ಇರುತ್ತೆ, ನನ್ನ ಮಗ ಸುಮ್ಮನೆ ಇರೋನು, ಆ ಪಾಪಿಗಳು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಮಾತಾಡ್ತಾ ಇರ್ಬೇಕಾದ್ರೆ, ಗಂಗನೂ ಕೂಡ ಅತ್ತೆವ ನಾನು ಯಾಕೆ ಬಿಟ್ಟು ಹೋದೆ, ನಾನು ಬಿಟ್ಟು ನನಗೆ ಇರೋದಕ್ಕೆ ಆಗ್ತಿಲ್ಲ, ನನ್ನನ್ನು ಕೂಡ ನೀವು ಕರ್ಕೊಂಡು ಹೋಗ್ಬೋದಿತ್ತಲ್ವ, ನನ್ನನ್ನು ಯಾಕೆ ಈ ಥರ ಬಿಟ್ಟು ಹೋಗ್ಬಿಟ್ಟಿದ್ದೀರಾ, ನನಗೆ ಒಂದೊಂದು ಕ್ಷಣ ಉಸಿರು ಕಟ್ತಂಗೆ ಆಗ್ತಿದೆ, ನಾನು ಕೂಡ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಬಿಡ್ತೀನಿ, ನನಗೂ ಕೂಡ ಇರೋದಕ್ಕೆ ಆಗ್ತಿಲ್ಲ, ನಾನು ಕೂಡ ನಿಮ್ಮ ಜೊತೆ ಬಂದುಬಿಡ್ತೀನಿ ಅಂತ ಹೇಳ್ಬಿಟ್ಟು, ಗೌರಿ ನನ್ನನ್ನು ಕೂಡ ನಿನ್ನ ಕೈಯಾರೆ ಕೊಂದುಬಿಡು, ನನಗೆ ಆಗಾದರೂ ಕೂಡ ನನ್ನ ಪಾಪ ಕಳೀಬೋದು ಅಂತ ಹೇಳ್ಬಿಟ್ಟು ಗಂಗಾ ಹೇಳ್ತಿರ್ತಾಳೆ. ಆಗ ಗೌರಿನೂ ಕೂಡ ಏನು ಹೇಳ್ತಿದ್ಯಾ ಗಂಗಾ, ನಿನ್ಗೇನಾದ್ರು ತಲೆಗೆಲೆ ಕೆಟ್ಟಿದ್ದೀಯಾ, ಯಾಕೆ ಈ ಥರ ಎಲ್ಲ ನೀನು ಮಾತಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಗೌರಿ ಕೇಳ್ತಾಳೆ. ಹೌದು ನೀನು ಏನಾದ್ರು ಮಾಡಿ ನನ್ನ ಸಾಯಿಸ್ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ಬೇಕಾದ್ರೆ ಶಂಕರನು ಕೂಡ ಬರ್ತಾನೆ. ಏನು ನಾಟಕ ಮಾಡ್ತಿದ್ಯಾ ನೀನು, ಈಗಿಂದೀಗಲೇ ನಿಮ್ಮ ಮನೆಯಿಂದ ಹೊರಗಡೆ ಹೋದರೆ ಸರಿ, ಇಲ್ಲ ಅಂತ ಅಂದರೆ ಅಷ್ಟೇ, ಆಮೇಲೆ ನಾನು 5 ಎಣಿಸ್ತೀನಿ ಅಷ್ಟರಲ್ಲಿ ನೀನು ಹೋಗು ಅಂತ ಹೇಳ್ಬಿಟ್ಟು ಶಂಕರ ಹೇಳ್ತಾನೆ.